ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆಗೂ ಮುನ್ನ ಡಿವೈಎಸ್ಪಿ ಗಣಪತಿರವರ ಮನಸ್ಥಿತಿ ಹೇಗಿತ್ತು ಅನ್ನೋಂಥದ್ದು ತಮಗಾದಂಥ ಅವಮಾನವನ್ನು ಜಗತ್ತಿನ ಮುಂದಿಡುವ ನಿರ್ಧಾರವನ್ನು ಗಣಪತಿ ಆ ಸಂದರ್ಭದಲ್ಲಿ ಮಾಡಿದರು. ಡಿವೈಎಸ್ಪಿ ಗಣಪತಿರವರು ಆತ್ಮಹತ್ಯೆ ಮಾಡಿಕೊಳ್ಳುವಕ್ಕೂ ಮುನ್ನ ಅವರ ಮನಸ್ಥಿತಿ ಹೇಗಿತ್ತು, ಆ ಒಂದು ಘಟನೆ ನಡೆಯೋದಕ್ಕೂ ಮುನ್ನ ಅವರ ಮನಸ್ಥಿತಿ ಹೇಗಿತ್ತು ಅನ್ನೋಂಥದ್ದು. ಸೊ ಕೊಡಗಿನ ಒಂದು ಪ್ರೈವೇಟ್ ಚಾನಲ್ಗೆ ಅವರು ಇಂಟರ್ವ್ಯೂವನ್ನು ಕೊಡ್ತಾರೆ. ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ಬಹಿರಂಗಗೊಳಿಸ್ತಾರೆ. ಆದರೆ ಅದಕ್ಕೂ ಮುನ್ನ ಅವರು ಆತ್ಮಹತ್ಯೆಗೆ ಮಾಡಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಿಪರೇಷನ್ ಮಾಡಿಕೊಂಡು ಬಂದಿದ್ರ ಅನ್ನುವಂಥದ್ದು, ಅದರ ಮನಸ್ಥಿತಿ ಹೇಗಿತ್ತು ಅವರ ಮನಸ್ಥಿತಿ ಅನ್ನುವಂಥದ್ದು. ತಮಗಾದ ಅವಮಾನವನ್ನು ನಾನು ಜಗತ್ತಿನ ಮುಂದೆ ಇಡಲೇಬೇಕು ಅನ್ನುವಂತಹ ದಿಟ್ಟ ನಿರ್ಧಾರದಿಂದ ಅವರು ಅವತ್ತು ಸನ್ನದ್ಧರಾಗಿದ್ದರು ಅನ್ನುವಂಥದ್ದು. ಹಾಗೆಯೇ ಎಲ್ಲ ದಾಖಲೆಗಳನ್ನು ಹೊಂದಿಸಿಕೊಂಡೇ ಮಂಗಳೂರಿನಿಂದ ಡಿವೈಎಸ್ಪಿ MK ಗಣಪತಿ ನಿರ್ಗಮಿಸಿದ್ರು. ಸರ್ವಿಸ್ ರಿವಾಲ್ವರ್ ಇತ್ತು ಅವರ ಹತ್ರ, ಯೂನಿಫಾರಮ್, ತಮ್ಮದೇ ಹಳೆಯ ಕೇಸ್ಗಳ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಮ್ಮ ಜೊತೆ ಕೊಡಗಿಗೆ ತೆಗೆದುಕೊಂಡು ಬಂದಿದ್ದರು. ಹಾಗೆಯೇ ಪತ್ರಿಕೆಗಳಲ್ಲಿ ಬಂದಂತಹ ಈ ಹಿಂದಿನ ಲೇಖನಗಳು, ಪ್ರಮೋಷನ್ ಲಿಸ್ಟ್ ಎಲ್ಲವೂ ಕೂಡ ಅವರ ಬ್ಯಾಗ್ನಲ್ಲಿ ಇತ್ತು. ಆತ್ಮಹತ್ಯೆಗೆ ಬಳಸಿದ ಹಗ್ಗವನ್ನು ಕೂಡ ಅವರ ಜೊತೆಯಲ್ಲೇ ತಂದಿದ್ದರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅವರು ಸಾವಿಗೆ ಸಿದ್ಧರಾಗಿ ಬಂದಿದ್ರು, ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಿದ್ಧರಾಗಿ ಬಂದಿದ್ದಂಥದ್ದು. ಇನ್ನು ಆತ್ಮಹತ್ಯೆಗೂ ಮುನ್ನ ಏನು ನಡೀತು ಅನ್ನೋಂಥದ್ದು, ಆತ್ಮಹತ್ಯೆಗೂ ಮುನ್ನ ಲಾಡ್ಜ್ನಲ್ಲಿ ಡಿವೈಎಸ್ಪಿ ಗಣಪತಿರವರು ಏನು ಮಾಡಿದರು? ಆತ್ಮಹತ್ಯೆಗೂ ಮುನ್ನ ಲಾಡ್ಜ್ನಲ್ಲಿ ಡಿವೈಎಸ್ಪಿ ಗಣಪತಿ ಏನು ಮಾಡ್ತಾರೆ ಅನ್ನೋಂಥದ್ದು. ಮಂಗಳೂರಿಂದ ನಿರ್ಗಮಿಸಿದ ನಂತರ ಏನು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಮಂಗಳೂರಿಂದ ಹೊರಡ್ತಾರೆ. ಸೊ ನಂತರ ಅವರು ಬಸ್ನಲ್ಲೇ ಮಂಗಳೂರಿನಿಂದ ಮಡಿಕೇರಿಗೆ ಬರ್ತಾರೆ ಡಿವೈಎಸ್ಪಿ ಗಣಪತಿ. KSRTC ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲೇ ಇರುವಂತಹ ವಿನಾಯಕ ಲಾಡ್ಜ್ನಲ್ಲಿ ಅವರು ರೂಮನ್ನು ಕೂಡ ತೆಗೆದುಕೊಳ್ತಾರೆ. ಬೆಳಗ್ಗೆ 10:25 ಗಣಪತಿರವರು ಲಾಡ್ಜ್ ಹತ್ರ ಬರ್ತಾರೆ. ಕೇವಲ 350 ರೂಪಾಯಿ ಬೆಲೆಯ ಒಂದು ರೂಮನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಆ ವಿನಾಯಕ ಲಾಡ್ಜ್ನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇದೇ ಒಂದು ಲಾಡ್ಜ್ನಲ್ಲಿ ಅವರು ರೂಮನ್ನು ತಗೊಳ್ತಾರೆ. ಮಾಧ್ಯಮಗಳಿಗೆ ತಮ್ಮ ಅಳಲನ್ನ ತೋಡ್ಕೊಳ್ಳೋದಕ್ಕೆ ನಂತರ ಕಾರ್ಯಪ್ರವೃತ್ತರಾಗ್ತಾರೆ. ಅಂದರೆ ಲಾಡ್ಜ್ ಬುಕ್ ಮಾಡಿದ ತಕ್ಷಣ ಅವರು ರೆಸ್ಟ್ ಕೂಡ ಮಾಡೋದಿಲ್ಲ. ಸೊ ಲಾಡ್ಜನ್ನು 350 ರೂಪಾಯಿನ ಒಂದು ಲಾಡ್ಜನ್ನು ತೆಗೆದುಕೊಳ್ತಾರೆ. ನಂತರ ಮಾಧ್ಯಮಗಳ ಕಡೆ ಮುಖ ಮಾಡ್ತಾರೆ. ಅಲ್ಲಿನ ಸ್ಥಳೀಯ ಮಾಧ್ಯಮಕ್ಕೆ ಹೊರಡ್ತಾರೆ. ಯೂನಿಫಾರ್ಮ್ ಹಾಕಿಕೊಂಡೇ ಲಾಡ್ಜ್ ರೂಮ್ನಿಂದ ನಿರ್ಗಮಿಸ್ತಾರೆ ಡಿವೈಎಸ್ಪಿ ಗಣಪತಿ. ಸೊ ಇವಿಷ್ಟು ಆತ್ಮಹತ್ಯೆಗೂ ಮುನ್ನ, ಅಂದರೆ ಆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋದಕ್ಕೂ ಮುನ್ನ ಅವರು ಯಾವ ರೀತಿ ನಡೆದುಕೊಂಡು ಅನ್ನುವಂಥದ್ದು. ಮಂಗಳೂರಿನಿಂದ ಬರ್ತಾರೆ, KSRTC ಬಸ್ ಸ್ಟಾಪ್ನ ಪಕ್ಕದಲ್ಲಿ ಇರುವಂಥ ವಿನಾಯಕ ಲಾಡ್ಜ್ನಲ್ಲಿ ರೂಮ್ ಮಾಡ್ತಾರೆ. ನಂತರ ಅವರು ವಿರಮಿಸೋದು ಇಲ್ಲ, ನಂತರ ಅಲ್ಲಿಂದ ಮಾಧ್ಯಮಗಳ ಕಡೆ ಮುಖ ಮಾಡ್ತಾರೆ. ಇನ್ನು ಲಾಡ್ಜ್ನಿಂದ ಹೊರಬಂದ ನಂತರ ಅವರು ಏನು ಮಾಡ್ತಾರೆ, ಆಟೋದಲ್ಲಿ ನೇರವಾಗಿ ಸ್ಥಳೀಯ ಖಾಸಗಿ ಚಾನಲ್ ಒಂದಕ್ಕೆ ಗಣಪತಿ ಭೇಟಿಯನ್ನು ಕೊಡ್ತಾರೆ. ಆ ಒಂದು ವಿನಾಯಕ ಲಾಡ್ಜ್ನಿಂದ ಹೊರಬಂದ ನಂತರ ಖಾಸಗಿ ಚಾನಲ್ನ ಕಡೆ ಮುಖ ಮಾಡ್ತಾರೆ. ಆಟೋದಿಂದ, ಅಂದರೆ ಲಾಡ್ಜ್ನಿಂದ ಹೊರಬಂದವರು ಆಟೋದಲ್ಲಿ ಆ ಒಂದು ಖಾಸಗಿ ಚಾನಲ್ ಕಡೆ ತೆರಳುತ್ತಾರೆ.
ಅಲ್ಲಿ ತನಗಾದಂಥ ಅನ್ಯಾಯ ಹಾಗೂ ತಮ್ಮ ಪರಿಸ್ಥಿತಿಗೆ ಕಾರಣರಾದವರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಮಾಧ್ಯಮದವ್ರ ಜೊತೆ ಮಾತನಾಡ್ತಾರೆ. ಆ ವಿಷಯ ಎಲ್ಲ ನಿಮಗೆ ಗೊತ್ತಿದೆ. ಸೊ ಎಲ್ಲವನ್ನು ಕೂಡ ಬಹಿರಂಗಪಡಿಸಿ ಎಲ್ಲ ಚಾನೆಲ್ನವ್ರಿಗೂ ಇದನ್ನು ಕೊಡಿ, ಎಲ್ರಿಗೂ ಗೊತ್ತಾಗಬೇಕು ಇಡೀ ಸರ್ಕಾರ ಏನೇನು ಮಾಡಿದೆ. ಸೊ ಯಾರ್ಯಾರು ನನಗೆ ಈ ರೀತಿ ಸ್ಟ್ರೆಸ್ ಕ್ರಿಯೇಟ್ ಮಾಡಿದ್ದಾರೆ, ಸೊ ಯಾರ್ಯಾರು ನನಗೆ ಕಿರುಕುಳ ಕೊಟ್ಟಿದ್ದಾರೆ ಎಲ್ಲವನ್ನೂ ಕೂಡ ಬಹಿರಂಗಪಡಿಸಿ, ಜೊತೆಗೆ ನಿಮಗೆ ಎಲ್ಲವನ್ನು ಕೂಡ ನಿಮಗೆ ಹೇಳಿದ್ದೀನಿ, ಎಲ್ಲವನ್ನು ಕೂಡ ಪ್ರಚಾರ ಮಾಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಂತರ ಖಾಸಗಿ ಚಾನಲ್ ಮುಂದೆ ಅನ್ಯಾಯದ ಬಗ್ಗೆ ವಿವರಿಸುವಾಗಲೇ ಅವರು ಹತಾಶರಾಗಿರ್ತಾರೆ. ನೀವು ಅವರ ಸಂಪೂರ್ಣ ವಿಡಿಯೋಗಳನ್ನು ನೋಡುತ್ತೀರಿ. ಈ ದಿನದವರೆಗೂ ಕೂಡ ಆಟೋದಲ್ಲಿ ಲಾಡ್ಜ್ಗೆ ತೆರಳಿದ ನಂತರ ಸೊ ಮಧ್ಯಾಹ್ನದ ಹೊತ್ತಿಗೆ ಹಿಂತಿರುಗಿದಂಥ ಗಣಪತಿ ಡಿವೈಎಸ್ಪಿ ನಂತರ ರೂಮ್ ಬಾಗಿಲು ಹಾಕಿಕೊಂಡ ಮೇಲೆ ಮತ್ತೆ ಹೊರಗಡೆ ಬಂದಿದ್ದು ಅವರು ಹೆಣವಾಗಿ. ಎಸ್, ಈ ಎಲ್ಲ ಘಟನೆಗಳು ನಡೀತು. ಖಾಸಗಿ ಚಾನಲ್ ಹತ್ರ ಹೋದ್ರು, ಮಾತನಾಡಿದ್ರು. ಸೊ ಎಲ್ಲ ಘಟನೆಗಳಿಗೂ ಎಲ್ಲದಕ್ಕೂ ಪುಷ್ಟಿ ಕೊಡುವಂತಹ ಅವರೇ ಹೇಳಿರುವಂತಹ ಬೈಟ್ ಸುವರ್ಣ ನ್ಯೂಸ್ನ ಬಳಿ ಇದೆ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೇಳಿಸ್ತೀನಿ. ಇನ್ನು ಈ ಒಂದು ಸತ್ಯ ಪೊಲೀಸ್ನವರಿಗೆ ಗೊತ್ತಿತ್ತು, ಅಂದರೆ ಗಣಪತಿರವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಪೊಲೀಸ್ನವರಿಗೆ ಗೊತ್ತಿತ್ತು. ಆದರೆ ಅಲ್ಲಿ ಇದ್ದಂಥ ಲಾಡ್ಜ್ನವರಿಗೆ ಮಾತ್ರ ಯಾವ ಒಂದು ಸುಳುಹು ಕೂಡ ಸಿಗಲಿಲ್ಲ. ಎಸ್, ಗಣಪತಿರವರು ಮಫ್ತಿ ಡ್ರೆಸ್ನಲ್ಲಿ ಲಾಡ್ಜ್ಗೆ ಬಂದಿದ್ದರಿಂದ ಇವರು ಡಿವೈಎಸ್ಪಿ ಅಂತ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಜೊತೆಗೆ ಯೂನಿಫಾರ್ಮ್ನಲ್ಲಿ ರೂಮ್ನಿಂದ ಹೊರಬಂದಾಗಲೇ ಗಣಪತಿ ಡಿವೈಎಸ್ಪಿ ಅಂತ ಗೊತ್ತಾಗಿದ್ದು, ಆತ್ಮಹತ್ಯೆಗೂ ಮುನ್ನ ಲಾಡ್ಜ್ ರೂಮ್ನ ಹಾಸಿಗೆಗೆ 2 ಬಾರಿ ಫೈರ್ ಮಾಡಿರ್ತಾರೆ ಗಣಪತಿ. ಲಾಡ್ಜ್ ರೂಮ್ನ 3ನೇ ಫ್ಲೋರ್ನಲ್ಲಿದ್ದಂಥ ಕಾರಣ ಸೊ ಈ ಒಂದು ಗುಂಡಿನ ಸದ್ದು ಯಾರಿಗೂ ಕೂಡ ಕೇಳಿಸ್ತಿಲ್ಲ ಅನ್ನುವಂಥದ್ದು. ಆ ವೇಳೆ ಜೋರಾಗಿ ಗಾಳಿ, ಮಳೆ ಮತ್ತು ಪಕ್ಕದಲ್ಲೇ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇತ್ತು, ಹಾಗಾಗಿ ಗುಂಡಿನ ಸದ್ದು ಕೇಳಿಸಿಲ್ಲ. ಸೊ 2 ಬಾರಿ ಅವರು ರೂಮ್ನಲ್ಲಿದ್ದಂಥ ಲಾಡ್ಜ್ ರೂಮ್ನಲ್ಲಿದ್ದಂಥ ಹಾಸಿಗೆಗೆ ಫೈರ್ ಮಾಡಿರ್ತಾರೆ ಗಣಪತಿ. ಸೊ ಅವರು ಮಂಗಳೂರಿಂದ ಬರಬೇಕಾದ್ರೆ ಮಫ್ತಿಯಲ್ಲಿ ಬಂದಿರ್ತಾರೆ, ಹಾಗಾಗಿ ಲಾಡ್ಜ್ ಸಿಬ್ಬಂದಿಗೆ ಗೊತ್ತಾಗೋದಿಲ್ಲ ಇವರು ಡಿವೈಎಸ್ಪಿ ಅನ್ನೋಂಥದ್ದು. ಲಾಡ್ಜ್ ರೂಮ್ನ ಒಳಗಡೆ ಹೋದ ನಂತರ ಅವರು ಯೂನಿಫಾರ್ಮ್ನಲ್ಲಿ ಹೊರಗಡೆ ಬಂದಿರ್ತಾರೆ, ಆಗಲೇ ಗೊತ್ತಾಗುತ್ತೆ ಸೊ ಇವರು ಡಿವೈಎಸ್ಪಿ ಅನ್ನುವಂಥದ್ದು, ಇವರು ಪೊಲೀಸ್ ಆಫೀಸರ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಎಲ್ಲ ಒಂದು ಘಟನೆಗಳು ಕೂಡ ಆತ್ಮಹತ್ಯೆಗೆ ಮುನ್ನ ನಡೆದಿರುವಂಥದ್ದು. ಸೊ ಅವರು ಪ್ರಿಪೇರ್ ಆಗಿ ಬಂದಿರ್ತಾರೆ, ಮಂಗಳೂರಿನಿಂದ ತಮ್ಮ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲವನ್ನು ಕೂಡ ತೆಗೆದುಕೊಂಡೇ ಬಂದಿರ್ತಾರೆ. ಲಾಡ್ಜ್ಗೆ ಬಂದ ತಕ್ಷಣ ಅವರು ಮತ್ತೆ ಯೂನಿಫಾರ್ಮ್ನಲ್ಲಿ ಖಾಸಗಿ ಚಾನಲ್ನ ಮುಂದೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ. ಸೊ ಇದು ಆತ್ಮಹತ್ಯೆಗೂ ಮುನ್ನ ನಡೆದಂತಹ ಘಟನೆಗಳು. ಎಸ್, ಈ ಒಂದು ಆತ್ಮಹತ್ಯೆ ಕೇಸ್ಗೆ, ಈ ಒಂದು ಘಟನೆಗೆ ಮೇಜರ್ ಟ್ವಿಸ್ಟ್ ಅನ್ನು ಕೊಡುವಂತಹ ಸ್ವತಃ ಗಣಪತಿರವರ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮಾತನಾಡಿರುವಂತಹ ಬೈಟ್ ಸುವರ್ಣ ನ್ಯೂಸ್ ಜೊತೆ ಇದೆ, ಸದ್ಯದಲ್ಲೇ ನಿಮಗೆ ಅದನ್ನು ಕೂಡ ಕೇಳಿಸ್ತೀವಿ. ಸೊ ಇನ್ನು ಈ ಒಂದು ಗಣಪತಿರವರ ಸಾವು ಪೊಲೀಸರಿಗೂ ಕೂಡ ಗೊತ್ತಿತ್ತು ಅನ್ನುವಂಥದ್ದು, ಅಂದರೆ ಇವರು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಇವರು ಸಾವು ಆಗುತ್ತೆ ಅನ್ನೋಂಥದ್ದು ಪೊಲೀಸ್ ಇಲಾಖೆಗೆ ಅಥವಾ ಅಲ್ಲಿದ್ದಂತಹ ಪೊಲೀಸರಿಗೆ ಗೊತ್ತಿತ್ತು ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಎಸ್, ಪೊಲೀಸರಿಗೆ ಈ ಮಾಹಿತಿ ಗೊತ್ತಿತ್ತು, ಆದರೆ ಅಲ್ಲಿಂದ ಸ್ಥಳೀಯ ಲಾಡ್ಜ್ನವರಿಗೆ ಇವರು ಡಿವೈಎಸ್ಪಿ ಅಂತ ಗೊತ್ತಾಗಲಿಲ್ಲ. ಏನಾಗ್ತಾ ಇದೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗಿಲ್ಲ. ಗಣಪತಿ ಮಂಗಳೂರಿನಿಂದ ಹೊರಟಂಥ ವಿಚಾರ ಪೊಲೀಸ್ ಇಲಾಖೆಯಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಗಣಪತಿ ಮಾಧ್ಯಮದ ಮುಂದೆ ಹೋಗುವ ಬಗ್ಗೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು. ಹೀಗಾಗಿ ಗಣಪತಿಯ ಬೆನ್ನು ಹತ್ತೋದಕ್ಕೆ ಖುದ್ದು ಸೋದರ ರಾಮನಗರ ಡಿವೈಎಸ್ಪಿ ತಮ್ಮಣ್ಣ ಮುಂದಾಗ್ತಾರೆ. ಗಣಪತಿ ಫೋನನ್ನು ಟ್ರೇಸ್ ಮಾಡಿಸಿದಾಗ ಅದು ಮಡಿಕೇರಿಯ ಲೊಕೇಶನನ್ನು ತೋರಿಸಿದೆ. ಮಡಿಕೇರಿ ಪೊಲೀಸರ ಸಹಾಯದಿಂದ ಡಿವೈಎಸ್ಪಿ ಗಣಪತಿಯನ್ನು ಹುಡುಕೋದಕ್ಕೆ ಅವರೆಲ್ಲರೂ ಮುಂದಾಗ್ತಾರೆ. ಸೊ ಇದು ಗಣಪತಿರವರನ್ನ ಟ್ರೇಸ್ ಮಾಡೋದಕ್ಕೆ, ಅವರನ್ನು ಅಟ್ಟಿಸಿಕೊಂಡು, ಅಂದರೆ ಅವರ ಬೆನ್ನ ಹಿಂದೆನೇ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ. ಸೊ ಅವ್ರು ಎಲ್ಲಿ ಹೋಗಿದ್ದಾರೆ, ಸೊ ಫೋನನ್ನು ಕೂಡ ಟ್ರೇಸ್ ಮಾಡ್ತಾರೆ, ಆಗ ಅದು ಮಡಿಕೇರಿಯ ಲೊಕೇಶನನ್ನು ತೋರಿಸ್ತಾ ಇರುತ್ತೆ. ಹೀಗಾಗಿ ಇದು ಈ ಒಂದು ಆತ್ಮಹತ್ಯೆಗೆ ಮೇಜರ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಗಣಪತಿ ಮಂಗಳೂರಿನಿಂದ ಹೊರಟಂಥ
ವಿಚಾರ ಪೊಲೀಸ್ ಇಲಾಖೆಯಲ್ಲಿ ಸಂಚಲನ ಮೂಡಿಸಿತು. ಮುಂದೆ ಅವರು ಏನು ಮಾಡ್ತಾರೆ, ಸೊ ಎಲ್ಲವನ್ನು ಹೇಳಿಬಿಡಬಹುದಾ ಅನ್ನುವಂಥ ಅನುಮಾನ, ಭಯ ಪೊಲೀಸ್ ಇಲಾಖೆಯಲ್ಲಿ ಇದ್ದದ್ದು. ಗಣಪತಿ ಮಾಧ್ಯಮದ ಮುಂದೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಸೊ ಅವ್ರನ್ನ ಫಾಲೋ ಮಾಡ್ತಾರೆ, ಅವರ ಫೋನನ್ನು ಟ್ರೇಸ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಅವರ ತಮ್ಮ DYSP ರಾಮನಗರ DYSP ಆಗಿರುವಂಥ ಅವರ ತಮ್ಮಯ್ಯವ್ರಿಗೂ ಕೂಡ ಗೊತ್ತಿತ್ತು ಅನ್ನೋಂಥದ್ದು. ಅವರೇ ಈ ಒಂದು ಟ್ರೇಸನ್ನು ಮಾಡಿಸಿರ್ತಾರೆ ಅನ್ನೋಂಥದ್ದು ಕೂಡ. ಎಸ್, ಗಣಪತಿರವರ ತಮ್ಮನೇ ಬೈಟ್ ಕೊಟ್ಟಿದ್ದಾರೆ. ಸೊ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಘಟನೆಗೆ ಮೇಜರ್ ಟ್ವಿಸ್ಟ್ ಅವರಿಂದಾನೇ ಕೂಡ ಬಯಲಾಗಿರುವಂಥದ್ದು. ಮಡಿಕೇರಿಯ ಮಡಿಕೇರಿ ಗೆಸ್ಟ್ ಹೌಸ್, ದೊಡ್ಡ ದೊಡ್ಡ ಲಾಡ್ಜ್ಗಳನ್ನು ಪೊಲೀಸರು ನಂತರ ಪರಿಶೀಲಿಸ್ತಾರೆ. ಅಂದರೆ ಪೊಲೀಸರಿಗೆ ಈ ಒಂದು ಮಾಹಿತಿ ಮೊದಲೇ ಗೊತ್ತಿರುತ್ತೆ. ಗಣಪತಿ ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಊಹೆ ಪೊಲೀಸರಿಗೆ ಮೊದಲೇ ಇತ್ತು ಅನ್ನುವಂಥದ್ದು. ಎಸ್, ಮಡಿಕೇರಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದು ಪ್ರವಾಸಿ ಸ್ಥಳ. ದೊಡ್ಡ ದೊಡ್ಡ ಕಾಸ್ಟ್ಲಿ ಲಾಡ್ಜ್ಗಳೆಲ್ಲ ಇರುತ್ತೆ, ದೊಡ್ಡ ದೊಡ್ಡ ಗೆಸ್ಟ್ ಹೌಸ್ಗಳಿರುತ್ತೆ. ಆದರೆ ಮೊದಲು ಪೊಲೀಸರು ಏನು ಮಾಡ್ತಾರೆ, ಅಲ್ಲೇ ದೊಡ್ಡ ದೊಡ್ಡ ಲಾಡ್ಜ್ಗಳನ್ನು, ದೊಡ್ಡ ದೊಡ್ಡ ಗೆಸ್ಟ್ ಹೌಸ್ಗಳನ್ನು ಜಾಲಾಡ್ತಾರೆ. ಅಲ್ಲಿ ಗಣಪತಿ ಸಿಗ್ಬೋದಾ, ಇಲ್ಲಿ ಗಣಪತಿ ಸಿಗ್ಬೋದಾ ಅಂತ. ಆದರೆ ಗಣಪತಿರವರು ಕಡಿಮೆ ಬೆಲೆಯ ವಿನಾಯಕ ಲಾಡ್ಜ್ನಲ್ಲಿ ತಂಗಿದ್ದ ಬಗ್ಗೆ ಪೊಲೀಸರು ಖಂಡಿತ ಅಂದಾಜು ಹೊಂದಿರೋದಿಲ್ಲ. ವಿನಾಯಕ ಲಾಡ್ಜನ್ನು ಪರಿಶೀಲಿಸಿದಾಗ ಗಣಪತಿ ಅವರು ರೂಮ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗುತ್ತೆ. ಪೊಲೀಸರು ಆ ಒಂದು ವಿನಾಯಕ ಲಾಡ್ಜನ್ನು ಮುಟ್ಟುವ ಮೊದಲೇ ಗಣಪತಿರವರು ಸಾವನ್ನಪ್ಪಿ 2 ಗಂಟೆಗಳಿಗೂ ಹೆಚ್ಚು ಕಾಲ ಆಗೋಗಿರುತ್ತೆ. ಎಷ್ಟೇ ಗೌಪ್ಯವಾಗಿ ಇರಿಸಿದ್ರೂ ಕೂಡ ಆಟೋ ಚಾಲಕನಿಂದ ಮಾಧ್ಯಮಕ್ಕೆ ಈ ಸುದ್ದಿ ತಿಳಿಯುತ್ತೆ.